ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಡಾಲಿಯಾ ಫ್ಲವರ್ ಅಂದರೆ ಡೈರೆ ಹೂವು. ಪ್ರತಿದಿನವೂ ಗಾರ್ಡನ್ನಲ್ಲಿ ಇದೇ ಥರ ಹೂವು ಇರಬೇಕು, ವರ್ಷ ಪೂರ್ತಿ ಹೂವು ಬಿಡ್ತಾನೆ ಇರಬೇಕು. ಹಾಗೆ ಯಾವ ಸೀಸನಲ್ಲಾದರೂ ಹೂವು ಬರ್ತಾನೆ ಇರಬೇಕು ಅಂದರೆ ನಾನು ಹೇಳೋ ಒಂದು ಟಿಪ್ಸ್ನ ಫಾಲೋ ಮಾಡಿ ಸ್ನೇಹಿತರೆ. ಖಂಡಿತ ನಿಮ್ಮ ಗಾರ್ಡನ್ನಲ್ಲೂ ಇದೇ ರೀತಿ ಹೂವು ಬರ್ತಾನೆ ಇರುತ್ತೆ. ನಾನು ಯಾವ ರೀತಿ ನಮ್ಮ ಗಾರ್ಡನ್ನಲ್ಲಿ ಯಾವ ರೀತಿ ಗಿಡಗಳನ್ನ ಬೆಳೆಸಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಸೀಸನ್ ಮುಗಿದೋಗಿದೆ ಅಂತ ಹೇಳ್ತಾರೆ, ಆದರೂ ನಮ್ಮ ಗಾರ್ಡನ್ನಲ್ಲಿ ಡೈರೆ ಹೂವು ಮಾತ್ರ ಕಮ್ಮಿ ಆಗ್ತಾನೇ ಇಲ್ಲ, ಬರ್ತಾನೆ ಇದೆ. ಒಂದಲ್ಲ ಒಂದು ಗಿಡದಲ್ಲಿ ಹೂವು ಬರ್ತಾನೆ ಇದ್ದಾವೆ, ಯಾವ ಗಿಡನೂ ಕೂಡ ಹಾಳಾಗಿಲ್ಲ. ನಾನು ಮೇಂಟೈನ್ ಮಾಡೋ ಥರ ನೀವು ಕೂಡ ಮೇಂಟೈನ್ ಮಾಡಿದ್ರೆ ಇದೇ ರೀತಿ ಹೂವನ್ನ ನೀವು ನಿಮ್ಮ ಗಾರ್ಡನ್ನಲ್ಲೂ ನೋಡ್ಬೋದು ಸ್ನೇಹಿತರೆ. ಬನ್ನಿ ಇವತ್ತು ನಾನು ಯಾವ ರೀತಿ ಈ ಟಿಪ್ಸ್ನ ಫಾಲೋ ಮಾಡಿದ್ದೀನಿ ಅಂತ ನಿಮಗೂ ಹೇಳ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಗಿಡಗಳು ಹೂವು ಬಿಡ್ತಾನೆ ಇರ್ತವೆ. ಬಿಟ್ಟ ಆದಮೇಲೆ ನಾವು ಗಿಡನ ಕಟ್ ಮಾಡಿಬಿಡ್ತೀವಿ, ಮತ್ತು ಅದಕ್ಕೆ ನೀರನ್ನ ಹಾಕೋದಕ್ಕೆ ಹೋಗೋದಿಲ್ಲ. ಏಕೆಂದರೆ ಅದು ಗೆಡ್ಡೆ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ ನಮ್ಮ ಗಾರ್ಡನ್ನಲ್ಲಿ ಗೆಡ್ಡೆಗಳು ಇದ್ರೂ ಅಲ್ಲಿ ಸೈಡಲ್ಲಿ ನಾನು ನೀರು ಹಾಕ್ತಾನೆ ಇರ್ತೀನಿ, ಗಿಡ ಒಣಗಬಾರ್ದು ಅಂತ ಹೇಳ್ಬಿಟ್ಟು. ಆ ಗಿಡ ಒಣಗ್ದೇನೆ ಒಂದು ಹೂವು ಬಿಟ್ಟಾದ್ಮೇಲೆ ಪಕ್ಕದಲ್ಲಿ ಕೂಡ ಒಂದೊಂದು ಐರ್ಗಳು ಬಂದು ಗಿಡ ಚೆನ್ನಾಗಿ ಬರ್ತವೆ. ಕಟ್ ಮಾಡಿದ್ನ ಗಿಡನ ನಾವು ಹಾಗೆ ಇವಾಗ ಹೂವು ಬಿಡಲ್ಲ ಅಂದ್ಬಿಟ್ಟು ನಾವು ಬಿಟ್ಟುಬಿಟ್ರೆ ಗಿಡ ಯಾವುದು ಹೂವು ಬಿಡಲ್ಲ. ನೋಡಿ ನಾನು ಇವಾಗ ಹೂವು ಬಿಟ್ಟಿದೆ ಈ ಗಿಡ, ಅದನ್ನು ಅರ್ಧಕ್ಕೆ ಕಟ್ ಮಾಡಿದೆ, ಮತ್ತು ಅದು ಚಿಗುರು ಹೊಡೆದು ಹೂವು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ನೀವು ಕೂಡ ಇದೇ ರೀತಿ ಮಾಡಿ. ಫುಲ್ಲು ಗಿಡನ ಕಟ್ ಮಾಡಿಬಿಡಿ. ಫುಲ್ಲು ಗಿಡ ಒಣಗಿದ್ರೆ ಮಾತ್ರ ಫುಲ್ಲು ತೆಗೀರಿ, ಮತ್ತು ನೀರು ಹಾಕಿ. ಗಿಡ ತುಂಬಾ ಚೆನ್ನಾಗಿ ಚಿಗುರು ಹೊಡೆದು ಹೂವು ಬಿಡುತ್ತೆ. ನೋಡಿ ನಾನು ಇದೇ ರೀತಿ ಮಾಡಿರೋದು. ಇಲ್ಲಿ ಹೂವು ಬಿಟ್ಟಾದಮೇಲೆ ಕಟ್ ಮಾಡಿದೆ, ಆದರೆ ಪಕ್ಕದಲ್ಲಿ ಮತ್ತೆ ಐರುಗಳು ಬಂದು ನೋಡಿ ನಾನು ತೋರಿಸ್ತಾ ಇದ್ದೀನಿ ನಮ್ಮ ಗಾರ್ಡನ್ನಲ್ಲಿ. ಆ ಎರಡಲ್ಲಿ ಇವಾಗ ಮತ್ತೆ 3 ಐರು ಬಂದು ಮತ್ತೆ ಅದೇ ಅಷ್ಟೇ ಉದ್ದ ಹೋಗಿ ಹೂವು ಬಿಡುತ್ತಾನೆ ಇದ್ದಾವೆ. ನೋಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಗಾರ್ಡನ್ನಲ್ಲೂ ಕೂಡ ಹೂವು ಬರ್ತವೆ. ಆದರೆ ಗಿಡನ ಅರ್ಧಕ್ಕೆ ಕಟ್ ಮಾಡಬೇಕು. ಫುಲ್ಲು ಕಟ್ ಮಾಡಬೇಕು ಅಂದರೆ ಗಿಡ ಫುಲ್ಲು ಒಣಗಿದರೆ ಮಾತ್ರ ಫುಲ್ಲು ಕಟ್ ಮಾಡಿ ಮತ್ತೆ ನೀರು ಹಾಕಿ. ಗಿಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಇದು ಫುಲ್ಲು ಒಣಗೋಗ್ಬಿಟ್ಟಿತ್ತು ಅಂದ್ಬಿಟ್ಟು ಕಟ್ ಮಾಡಿದೆ, ಮತ್ತು ಅದಕ್ಕೆ ನೀರು ಹಾಕ್ತೆ, ಮತ್ತು ಚಿಗುರು ಬಂದಿದೆ. ಇದೇ ರೀತಿ ಚೆನ್ನಾಗಿ ಬೆಳೆಯುತ್ತೆ ಅದು, ಮತ್ತು ಹೂವನ್ನ ನನಗೆ ಬಿಡ್ತಾನೆ ಇರುತ್ತೆ. ನೀವು ಇದೇ ರೀತಿ ಮಾಡಿ. ಗಿಡ್ಡೆಗಳು ನೋಡಿ ಸುತ್ತ ಎಲ್ಲ ಎಷ್ಟೊಂದು ಗಿಡ್ಡೆಗಳಿದ್ದಾವೆ. ನಾನು ಅದನ್ನು ನೆಕ್ಸ್ಟು ಮಳೆಗಾಲಕ್ಕೆ ಅದನ್ನು ಪಕ್ಕಕ್ಕೆ ಬೇರೆ ಗಿಡಗಳನ್ನ ಕಿತ್ಕೊಂಡು ಹಾಕ್ಕೊಳ್ತೀನಿ ಗಿಡ್ಡೆಗಳನ್ನ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಗಿಡ. ಇವೆಲ್ಲ ನಾನು ಅರ್ಧಕ್ಕೆ ಕಟ್ ಮಾಡಿರೋದು ಹೂವು ಮುಗಿದ ಮೇಲೆ. ಅದು ಅರ್ಧಕ್ಕೆ ಕಟ್ ಮಾಡಿದ್ಮೇಲೆ ಮತ್ತೆ ಗಿಡ ಒಡೆದು ಹೂವು ಬಿಟ್ಟಿರೋಂಥದ್ದು. ಯಾರೂ ಕೂಡ ಗಿಡನ ಫುಲ್ಲು ಕಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಕಡಿ, ಅದು ಹಸಿರಾಗಿದ್ದಾಗಲೇ ಸ್ವಲ್ಪ ಕಟ್ ಮಾಡಿ. ಹೂವು ಮುಗಿದ ತಕ್ಷಣ ಅದು ಕವಡ್ ಹೊಡ್ಕೊಂಡು ಮತ್ತೆ ಗಿಡ ಚಿಗುರೊಡೆದು ಹೂವು ಬಿಡ್ತಾನೆ ಇರುತ್ತವೆ. ಈ ರೀತಿ ಒಂದು ಟಿಪ್ಸ್ನ ಫಾಲೋ ಮಾಡಿ. ನಮ್ಮ ಗಾರ್ಡನ್ನಲ್ಲಿ ನಾನು ಯಾವ ರೀತಿ ನಾನು ಡೈರೆ ಹೂವನ್ನ ಬೆಳವಣಿಗೆನ ಯಾವ ರೀತಿ ನಾನು ಸರಿ ಮಾಡ್ಕೊಳ್ತೀನಿ, ಅದಕ್ಕೆ ಯಾವ ರೀತಿ ಪೋಷಕಾಂಶ ಅಂತ ಅದಕ್ಕೆ ಏನೂ ಇಲ್ಲ. ಬರೀ ನೀರು ಒಂದನ್ನು ಅದು ಜಾಸ್ತಿ ತಗೊಳುತ್ತೆ ಅಷ್ಟು ಬಿಟ್ಟರೆ ಅದಕ್ಕೆ ಗೊಬ್ಬರ ಏನಿಲ್ಲ. ಬರೀ ನಾವು ನೆಲದ ಮೇಲೆ ಹಾಕ್ಬಿಟ್ಟು ಈ ರೀತಿ ಗಿಡನ ಕಟ್ ಮಾಡಿದ್ರೆ ಸಾಕು. ಹೂವು ಬಂದಮೇಲೆ ಅವು ನೀರನ್ನ ಜಾಸ್ತಿ ಕೇಳ್ತಾ ಇರುತ್ತೆ. ಈ ರೀತಿ ನಾವು ಮಾಡೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬೆಳೀತವೆ, ಮತ್ತು ಯಾವ ಸೀಸನಲ್ಲೂ ಹೂವು ಕಮ್ಮಿ ಆಗೋದಿಲ್ಲ. ಪ್ರತಿ ಸೀಸನ್ನಲ್ಲೂ ಕೂಡ ಡೈರೆ ಹೂವು ಬರ್ತಾನೆ ಇರುತ್ತೆ. ನಾವು ತಿಳ್ಕೊಂಡಿರೋ ತಪ್ಪು, ಅದು ಸೀಸನಲ್ಲಿ ಮಾತ್ರ ಹೂವು ಬಿಡುತ್ತೆ ಅಂತ. ಆ ರೀತಿ ಯಾರೂ ತಿಳ್ಕೊಳಕ್ಕೆ ಹೋಗ್ಬಿಡಿ. ಅದು ಪ್ರತಿ ದಿನವೂ ಹೂವು ಬಿಡುತ್ತೆ, ವರ್ಷ ಪೂರ್ತಿ ಅದು ಹೂವು ಬಿಡ್ತಾನೆ ಇರ್ತದೆ. ನಾವು ಯಾವ ರೀತಿ ಗಿಡನ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ನೀವು ಇದೇ ರೀತಿ ಗಿಡ ಹೂವು ಬಿಟ್ಟಾದಮೇಲೆ ಒಣಗೋಗ್ಬಿಡ್ತು ಅಂದ್ಬಿಟ್ಟು ಗಿಡನೇ ಕಟ್ ಮಾಡಿ ಎಸ್ದು ಬಿಡೋದು, ಮತ್ತು ಅದಕ್ಕೆ ನೀರು ಹಾಕ್ತೆ ಹೋಗೋದು, ಈ ರೀತಿ ಮಾಡೋದ್ರಿಂದ ಗಿಡ ಬರೋದಿಲ್ಲ. ಮತ್ತು ಅದನ್ನು ನಾವು ಅರ್ಧಕ್ಕೆ ಕಟ್ ಮಾಡಿ ನೀರು ಹಾಕಿ ಗಿಡ ಮತ್ತೆ ಚಿಗುರೊಡೆದು ಮತ್ತೆ ಹೂವು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಎಲ್ಲ ನಮ್ಮ ಗಾರ್ಡನ್ನಲ್ಲಿ ಹೂವು ಕೂಡ ಚೆನ್ನಾಗಿ ಬರ್ತಾನೆ ಇದೆ, ಮತ್ತು ಗಿಡಗಳು ಕೂಡ ಹಾಗೆ ಹೊಡೆಯುತ್ತಾ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾನೆ ಇದೆ. ಗಿಡಗಳು ಎಲ್ಲೂ ಕೂಡ ಒಣಗಿಸಿಲ್ಲ ನಾನು, ಗಿಡನ ಅಷ್ಟು ಚೆನ್ನಾಗಿ ನಾನು ಮೇಂಟೈನ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ನೀವೇ ನೋಡ್ತಾ ಇರ್ಬೋದು. ನಾನು ಬೇರೆ ವಿಡಿಯೋನ ತೋರಿಸ್ತಿಲ್ಲ. ನಮ್ಮ ಗಾರ್ಡನ್ನಲ್ಲಿ ನಾನು ಯಾವ ರೀತಿ ಮೇಂಟೈನ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಕೊಟ್ಟು ಶೇರ್ ಮಾಡಿ.
ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು.